ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ಅದರ ಜೊತೆಗೆ ಇವತ್ತಿನ ದಿನ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರೂ ನೀವು ಬಂಡಿ ತೊಗೊಂಡು ಬಂಗಾರದಂಗೆ ಇರೋಣ. ಹಾಗಾದರೆ ಇವತ್ತಿನ ಕ್ಲಾಸ್ ನಾವು ನಮ್ಮ ಭಾರತ ಸಂವಿಧಾನಕ್ಕೆ ವಿದೇಶದಿಂದ ಎರವಲು ಪಡೆದ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ ಅವ್ಯಾವಪ್ಪ ಅಂದ್ರೆ ಸಂಯುಕ್ತ ಪದ್ಧತಿ, ರಾಜ್ಯಪಾಲರ ಹುದ್ದೆ, ಸಾರ್ವಜನಿಕ ಸೇವೆ ಮತ್ತು ತುರ್ತು ಪರಿಸ್ಥಿತಿ. ಈ 5 ವಿಷಯಗಳನ್ನು ನಮ್ಮ ಭಾರತದ ಸಂವಿಧಾನಕ್ಕೆ ಎಲ್ಲಿಂದ ಎರವಲು ಪಡೆದಾರಪ್ಪ ಅಂದ್ರೆ ಭಾರತದ ಸರ್ಕಾರ ಕಾಯ್ದೆ ಅಂತ ಬರ್ತದ. ಯಾವುದು? ಭಾರತದ ಸರ್ಕಾರ ಕಾಯ್ದೆ. ಎಲ್ಲರಿಗೂ ಗೊತ್ತಾಯಿದೆ, ಸರ್ಕಾರ ಕಾಯ್ದೆ 1935ರಿಂದ ಈ 5 ವಿಷಯಗಳನ್ನ ಎರವಲು ಪಡೆದಿದ್ದಾರ. ಯಾವ ಕಾಯ್ದೆಯಿಂದ? ಭಾರತ ಸರ್ಕಾರ ಕಾಯ್ದೆ 1935ರಿಂದ ಈ 5 ವಿಷಯಗಳನ್ನ ಎರವಲು ಪಡೆದಿದ್ದಾರೆ. ಹಾಗಾದ್ರೆ ಈ 5 ವಿಷಯಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಯಾವ ರೀತಿಯಪ್ಪ ಅಂದ್ರೆ ಈ 5 ವಿಷಯಗಳನ್ನ ಸಂವಿಧಾನದ ಯಾವ ಭಾಗ ಮತ್ತು ಯಾವ ವಿಧಿಗಳಲ್ಲಿ ಸೇರಿಸಿದಾರೆ ಅಂತ ತಿಳ್ಕೊಂತ ಹೋಗೋಣ. ಮೊದಲನೇದಾಗಿ ಇಲ್ಲಿ ಸಂಯುಕ್ತ ಪದ್ಧತಿ. ಸಂಯುಕ್ತ ಪದ್ಧತಿ ಅನ್ನೋದು ನಮ್ಮ ಭಾರತ ದೇಶದಲ್ಲಿ 2 ವಿಧದ ಸರ್ಕಾರ ಇದೆ. ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಇದೆ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ. ಹಾಗಾದ್ರೆ ಅವು ಯಾವ ಯಾವ ಭಾಗದಾಗ ಮತ್ತು ಯಾವ ವಿಧಿಯೊಳಗೆ ಬರ್ತಾವ ಅಂತ ತಿಳ್ಕೊಂತ ಹೋಗೋಣ. ಅದರ ಮೊದಲನೇದಾಗಿ ಇಲ್ಲಿ ಸಂವಿಧಾನದ ಭಾಗ 5. ಸಂವಿಧಾನದ ಭಾಗ 5 ವಿಧಿ 52ರಿಂದ 151. ಇಲ್ಲಿ ಕೇಂದ್ರ ಸರ್ಕಾರ ಬರ್ತದ. ಸಂವಿಧಾನದ ಭಾಗ 5ರಿಂದ ವಿಧಿ 52ರಿಂದ 151ರವರೆಗೆ ಕೇಂದ್ರ ಸರ್ಕಾರ ಬರ್ತದ. ಅದರ ಜೊತೆಗೆ ರಾಜ್ಯ ಸರ್ಕಾರ ಇದು ಸಂವಿಧಾನದ ಭಾಗ 6. ಇದು ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಈ ವಿಧಿ ಎಲ್ಲಿಂದ ಎಲ್ಲಿವರೆಗೆಪ್ಪ ಅಂದ್ರೆ ಇದು ವಿಧಿ 152ರಿಂದ 237 ಇಲ್ಲಿವರೆಗೆ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಹೇಳ್ತದ. ನೆಕ್ಸ್ಟ್ ಎರಡನೇದು ರಾಜ್ಯಪಾಲರ ಹುದ್ದೆ. ಈ ರಾಜ್ಯಪಾಲರ ಹುದ್ದೆ ಅನ್ನೋದು ಇದು ಕೂಡ ಸಂವಿಧಾನದ ಭಾಗ 6 ಒಳಗೆ ಬರ್ತದೆ, ರಾಜ್ಯ ಸರ್ಕಾರದೊಳಗ. ಹಾಗಾದ್ರೆ ನಮ್ಮ ರಾಜ್ಯಪಾಲರನ್ನ ಸಂವಿಧಾನದ 155ನೇ ವಿಧಿಯ ಪ್ರಕಾರ ನಮ್ಮ ದೇಶದ ರಾಷ್ಟ್ರಪತಿಗಳು ಇವರನ್ನ ಆಯ್ಕೆ ಮಾಡ್ತಾರ. ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರನ್ನ ನಮ್ಮ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರ, ಅಥವಾ 2 ರಾಜ್ಯಕ್ಕೂ ಕೂಡ ಜಂಟಿಯಾಗಿ ರಾಜ್ಯಪಾಲರನ್ನ ನಮ್ಮ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರ. ವಿಧಿ ಯಾವುದು? 155ನೇ ವಿಧಿ. ವಿಧಿಯ ಪ್ರಕಾರ ರಾಜ್ಯಪಾಲರು ಆಯ್ಕೆ ಆಗ್ತಾರ. ಇದು ಸಂವಿಧಾನದ ಭಾಗ 6 ಒಳಗೆ ಬರ್ತಾರೆ ಇವರು. ನೆಕ್ಸ್ಟ್ ಸಾರ್ವಜನಿಕ ಸೇವೆ. ಸಾರ್ವಜನಿಕ ಸೇವೆ ಅನ್ನೋದು ಸಂವಿಧಾನದ ಭಾಗ ಎಷ್ಟರೊಳಗೆ ಬರ್ತದ? 14ರೊಳಗೆ ಬರ್ತದೆ. ನೋಡಿ, ಎಷ್ಟನೇ ಭಾಗ ಬರ್ತದ? 14ನೇ ಭಾಗ ಸೇರಿಸಿದಾರ. ಹಾಗಾದ್ರೆ ಈ ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂದ್ರೆ ವಿಧಿ 308ರಿಂದ 323. ಎಲ್ಲಿ? 308ರಿಂದ 323 ನೋಡಿ ಸ್ನೇಹಿತರೆ. ಯಾವುದು? ಸಾರ್ವಜನಿಕ ಸೇವೆ. ಸಾರ್ವಜನಿಕ ಸೇವೆ ಅಂದ್ರೆ ಕೇಂದ್ರದೊಳಗೂ ಇದೆ ಮತ್ತು ನಮ್ಮ ರಾಜ್ಯದೊಳಗೂ ಇದೆ. ಕೇಂದ್ರದಲ್ಲಿ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಇನ್ನಿತರ ಹಲವಾರು ಹುದ್ದೆಗಳು ಬರ್ತವೆ. ಇವನ್ನೆಲ್ಲ ಆಯ್ಕೆ ಮಾಡಿ ಕಳಿಸೋದು ಇದೇ ಸಂವಿಧಾನಕ್ಕೆ ವಿಧಿಯಿಂದ ಆಯ್ಕೆ ಮಾಡಿ ಇವರು ಸೇವೆಯನ್ನು ಸಲ್ಲಿಸ್ತಾರ. ಅದರ ಜೊತೆಗೆ ನಮ್ಮ ರಾಜ್ಯದೊಳಗ KS ಆಗಿರ್ಬೋದು, DYSP ಆಗಿರ್ಬೋದು, ಇವರು ಕೂಡ ಇದೇ ಒಂದು ಸಂವಿಧಾನದ ವಿಧಿಯೊಳಗೆ ಆಯ್ಕೆಯಾಗಿ ತಮ್ಮ ಅಧಿಕಾರವನ್ನ ನಡೆಸ್ತಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 4ನೇದು ಯಾವುದು? ನ್ಯಾಯಾಂಗ ಪದ್ಧತಿ. ಯಾವುದು? ನ್ಯಾಯಾಂಗ ಪದ್ಧತಿ. ಇದು ಕೂಡ ಕೇಂದ್ರದೊಳಗ ಸುಪ್ರೀಂ ಕೋರ್ಟ್ ಇದೆ, ಅದೇ ರೀತಿ ನಮ್ಮ ರಾಜ್ಯದೊಳಗ ಹೈಕೋರ್ಟ್ ಬರ್ತದ. ಹಾಗಾದ್ರೆ ಕೇಂದ್ರದೊಳಗ ಸುಪ್ರೀಂ ಕೋರ್ಟ್ ಇದು ಸಂವಿಧಾನದ ಭಾಗ 5ರೊಳಗೆ ಬರ್ತದೆ ನೋಡಿ ಸ್ನೇಹಿತರೆ. ಯಾವುದು? ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಸಂವಿಧಾನದ ಭಾಗ 5ರೊಳಗ ಸುಪ್ರೀಂ ಕೋರ್ಟ್ ಬರ್ತದ. ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂದ್ರೆ ವಿಧಿ 124ರಿಂದ 147. ಎಲ್ಲೇ? ವಿಧಿ 124ರಿಂದ 147ರೊಳಗೆ ಸುಪ್ರೀಂ ಕೋರ್ಟ್ನ ಆಡಳಿತ ಮತ್ತು ಆಯ್ಕೆ ಮತ್ತು ಅಧಿಕಾರಗಳು ಬರ್ತಾವ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನ ಸಂವಿಧಾನದ ಎಷ್ಟನೇ ವಿಧಿ ಪ್ರಕಾರ ಆಯ್ಕೆ ಮಾಡ್ತಾರ? ಸಂವಿಧಾನದ 124ನೇ ವಿಧಿಯ ಪ್ರಕಾರ ನಮ್ಮ ಸುಪ್ರೀಂ ಕೋರ್ಟ್ನ CJIನ ಅಥವಾ ಇನ್ನಿತರ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಾರೆ ನೋಡಿ ಸ್ನೇಹಿತರೆ, ಸಂವಿಧಾನದ 124ನೇ ವಿಧಿಯ ಪ್ರಕಾರ. ಅದರ ಜೊತೆಗೆ ನಮ್ಮ ಹೈಕೋರ್ಟ್ನ ಅಧಿಕಾರಗಳಲ್ಲಿ ಬರ್ತಾವ ಸಂವಿಧಾನದ ಭಾಗ 6. ಯಾವುದು? ಸಂವಿಧಾನದ ಭಾಗ 6 ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದೊಳಗ ನಮ್ಮ ಹೈಕೋರ್ಟ್ನ ಅಧಿಕಾರಗಳು ಬರ್ತಾವ. ಹಾಗಾದ್ರೆ ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂದ್ರೆ ವಿಧಿ 214ರಿಂದ 237. ಎಲ್ಲಿವರೆಗೆ? 214ರಿಂದ 237ರವರೆಗೆ
ಹೈಕೋರ್ಟ್ ಆಗಿರ್ಬೋದು, ತಾಲೂಕು ಕೋರ್ಟ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು ಮತ್ತು ಇನ್ನಿತರ ಕೆಲ ನ್ಯಾಯಗಳ ಎಲ್ಲಾ ಅಧಿಕಾರಿಗಳ ಈ ಸಂವಿಧಾನದ ಭಾಗ ರಾಜ್ಯ ಸರ್ಕಾರದೊಳಗೆ ಬರ್ತಾರೆ ನೋಡಿ ಸ್ನೇಹಿತರೆ. ಹಾಗಾದ್ರೆ ಹೈಕೋರ್ಟ್ನ ನ್ಯಾಯಾಧೀಶರನ್ನ ಸಂವಿಧಾನದ ಯಾವ ವಿಧಿಯ ಪ್ರಕಾರ ಆಯ್ಕೆ ಮಾಡ್ತಾರೆ? ಸಂವಿಧಾನದ 224ನೇ ವಿಧಿಯ ಪ್ರಕಾರ ಆಯ್ಕೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ಯಾರನ್ನ? ಹೈಕೋರ್ಟ್ನ ನ್ಯಾಯಾಧೀಶರನ್ನ. ನೆಕ್ಸ್ಟ್ ತುರ್ತು ಪರಿಸ್ಥಿತಿ. ಈ ತುರ್ತು ಪರಿಸ್ಥಿತಿ ಅನ್ನೋದನ್ನ ನಮ್ಮ ಸಂವಿಧಾನದ ಭಾಗ 18 ಸೇರಿಸಿದಾರ. ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂದ್ರೆ ಭಾಗ 18 ಸೇರಿಸ್ತಾರ. ವಿಧಿ 352ರಿಂದ 360 ಇಲ್ಲಿ ತುರ್ತು ಪರಿಸ್ಥಿತಿ ಅಧಿಕಾರಗಳು ಬರ್ತಾವ. ಹಾಗಾದ್ರೆ ನಮ್ಮ ದೇಶದೊಳಗೆ ಪ್ರಸ್ತುತವಾಗಿ ಎಷ್ಟು ವಿಧದ ತುರ್ತು ಪರಿಸ್ಥಿತಿ ಇದಾವ? 3 ವಿಧದ ತುರ್ತು ಪರಿಸ್ಥಿತಿ ಇದಾವ. ಅವ್ಯಾವ ಅಂತ ತಿಳ್ಕೋದಾಗಿದ್ರೆ, ಒಂದು 352ನೇ ವಿಧಿಯ ಪ್ರಕಾರ ಕೇಂದ್ರ ತುರ್ತು ಪರಿಸ್ಥಿತಿ ಬರ್ತದ. ನೆಕ್ಸ್ಟ್ 356ನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಬರ್ತದ, ರಾಜ್ಯ ತುರ್ತು. ಮತ್ತು ಇನ್ನೊಂದು ಸಂವಿಧಾನದ 360ನೇ ವಿಧಿಯ ಪ್ರಕಾರ, ಯಾವುದು? 360ನೇ ವಿಧಿಯ ಪ್ರಕಾರ ಯಾವ್ದು ಬರ್ತದ? ಆರ್ಥಿಕ ತುರ್ತು ಪರಿಸ್ಥಿತಿ. ಆರ್ಥಿಕ ತುರ್ತು ಪರಿಸ್ಥಿತಿ. ಹಾಗಾದ್ರೆ ಇದುವರೆಗೆ ನಮ್ಮ ಕೇಂದ್ರದೊಳಗ ಮೂರು ಬಾರಿ ಆಗೈತೆ ನೋಡಿ ಸ್ನೇಹಿತರೆ. ಯಾವುದು? ಕೇಂದ್ರೀಯ ತುರ್ತು ಪರಿಸ್ಥಿತಿಯನ್ನ ಮೂರು ಬಾರಿ ಹಾಕಿದಾರೆ. ಇನ್ನ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಬೆರಳಿಕೆ 4 ರಾಜ್ಯವನ್ನು ಬಿಟ್ಟು ಎಲ್ಲಾ ರಾಜ್ಯಗಳಿಗೂ ಕೂಡ ಹಲವಾರು ಬಾರಿ ತುರ್ತು ಪರಿಸ್ಥಿತಿಯನ್ನು ಹಾಕಿದಾರ. ನೆಕ್ಸ್ಟ್ ಆರ್ಥಿಕ ತುರ್ತು ಪರಿಸ್ಥಿತಿ ಇದುವರೆಗೆ ನಮ್ಮ ದೇಶದಲ್ಲಿ ಯಾವಾಗೂ ಆಗಿಲ್ಲ ಸ್ನೇಹಿತರೆ. ಒಟ್ಟು 3 ವಿಧದ ತುರ್ತು ಪರಿಸ್ಥಿತಿಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಮತ್ತು ನಮ್ಮ ಸಂವಿಧಾನದೊಳಗ ಅಡಕವಾಗಿದಾವ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಆದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ಕೊಡಿ. ಅದರ ಜೊತೆಗೆ ಏನಾದರೂ ಹೇಳ್ಬೇಕಾದ್ರೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಎಲ್ಲರೂ ಕ್ಷಮೆ ಮಾಡಬೇಕು. ಥ್ಯಾಂಕ್ ಯು.